ನಮಸ್ಕಾರ, ನಾನು ಕಿಶೋರ್. ಇವತ್ತಿಲ್ಲಿ ದೊಡ್ಡ ಹೊಸೂರಲ್ಲಿ ತುಮಕೂರು ಜಿಲ್ಲೆ ದೊಡ್ಡ ಹೊಸೂರಿನಲ್ಲಿ GM ಬೀಚ್ ಅಂತ ಕುಲಾಂತರಿ ಬೀಚ್ನಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಇವತ್ತು ಗಾಂಧಿ ಜಯಂತಿ ಕೂಡ ಆಗಿರೋದು ತುಂಬ ಇದೆ. ಗಾಂಧಿ ಜಯಂತಿ ದಿನ ಇದನ್ನು ಮಾಡ್ತಾ ಇರೋದು ತುಂಬ ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಡ್ತದೆ. ಜೊತೆಗೆ ಒಂದು ಅರ್ಥಪೂರ್ಣತೆಯನ್ನು ಕೊಡ್ತಾ ಇದೆ ನಮಗೆ ಅನ್ಸುತ್ತೆ. ಬೀಜ ಅನ್ನೋದು ನಾನು ಯಾವಾಗಲೂ ಹೇಳ್ತೀನಿ ಸೃಷ್ಟಿಯ ಮೂಲ. ಅದು ಒಬ್ಬ ಸ್ವತಂತ್ರ ರೈತನದು ಇದು ನಮ್ಮ ದೇಶದಂಥ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸ್ವತಂತ್ರ ಪ್ರಜೆ ಕೈಲಿರಬೇಕು. ಎಲ್ರಿಗೂ ಆ ಥರ ಹಕ್ಕಿರಬೇಕು. ಆದರೆ ಅದನ್ನು ಕಸಿದುಕೊಂಡು ಇವತ್ತು ಸುಮಾರು ನಡೀತಾ ಇರೋಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಇದು ಅದೇ ಥರ ಒನ್ ಬೀಜ ಥರ ಮಾಡಿಬಿಡ್ತಾರೆ. ಸೊ ಒಂದೇ ಆಹಾರ ಎಲ್ಲರೂ ಒಂದೇ ಥರದ್ದು ತಿನ್ನಬೇಕು, ಅವ್ರು ಹೇಳಿದ್ದನ್ನೇ ತಿನ್ನಬೇಕು ಅನ್ನೋ ಲೆವೆಲ್ ತಂದುಬಿಡ್ತಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇದು ಬರೀ ರೈತರ ಹೋರಾಟ ಮಾತ್ರ ಅಲ್ಲ, ಆಹಾರವನ್ನು ಸೇವಿಸಿ ಎಲ್ಲರ ಹೋರಾಟ ಇದೆ. ಯಾಕಂದರೆ ನಿಮ್ಮ ತಟ್ಟೆಯಲ್ಲಿ ವಿಷ ಬಂದು ಬೀಳುತ್ತೆ. ನೆಕ್ಸ್ಟ್ ನೀವು ಬಿಟ್ಟರೆ ಈಗ ಒಬ್ಬ ಸಣ್ಣ ರೈತನ ಕೈಯಿಂದ ವ್ಯವಸಾಯ ಅಥವಾ ನಮ್ಮ ದೇಸಿ ಬೀಜಗಳು ಯಾವುದೇ ಅದು ಸಸ್ಟೈನಬಲ್ ಆದಂತಹ ವ್ಯವಸಾಯ ಮಾಡೋದಕ್ಕೆ ಅನುಕೂಲವಾದಂಥ ಬೀಜಗಳು ಸಾವಿರಾರು ವರ್ಷಗಳ ಕಾಲ ಉಳಿದುಕೊಂಡು ಬಂದಂಥ ಆಹಾರ, ನಮ್ಮ ಆಹಾರ ನಮಗೆ ಹೋಗಿದ್ದ, ನಮ್ಮ ದೇಹಕ್ಕೆ ಹೋಗಿದ್ದ, ನಮಗೆ ಸರಿಯಾದ ಆಹಾರವನ್ನು ಕಸಿದುಕೊಂಡು ಕೊನೆಗೆ ಅವರು ಅದರಲ್ಲಿ ವಿಷ ಹಾಕಿ ಆ ವಿಷ ನಮ್ಗೆ ಕೊಡ್ತಾರೆ. ಸೊ ಆ ಒಂದು ವರ್ತುಲದೊಳಗೆ ಈಗಾಗಲೇ ಸರ್ಕಾರ ಸಿಕ್ಕಾಕೊಂಬಿಟ್ಟಿದೆ, ಮಾಧ್ಯಮಗಳು ಸಿಕ್ಕಾಕೊಂಬಿಟ್ಟಿವೆ, ನಮ್ಮ ಆಡಳಿತಶಾಹಿ ಸಿಕ್ಕಾಕೊಂಬಿಟ್ಟಿದೆ, ನ್ಯಾಯ ವ್ಯವಸ್ಥೆ ಒಂದು ಮಟ್ಟಿಗೆ ಸಿಕ್ಕಾಕೊಂಡಿದೆ. ಈಗ ಉಳಿದಿರೋದು ಪ್ರಜೆಗಳು ಮಾತ್ರ. ಸೊ ನಮ್ಮದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ನಾವೆಲ್ಲರೂ ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಇದು ಬೀಜ ಮಾತ್ರ ಅಲ್ಲ, ಆ ಬೀಜ ಮಣ್ಣನ್ನು ಕಲುಷಿತಗೊಳಿಸುತ್ತೆ. ಅಗೇನ್ ಅದು ಹರ್ಬಿಸೈಡ್ ರೆಸಿಸ್ಟೆಂಟ್ ವೆರೈಟಿಗಳು, ಅದನ್ನು ನೀವು ಹರ್ಬಿಸೈಡ್ ಹೊಡೆದಾಗ ಎಲ್ಲ ಕಳೆಗಳು ನಾಶ ಆಗೋಗ್ತವೆ, ಜೀವ ವೈವಿಧ್ಯ ನಾಶ ಆಗೋಗ್ಬಿಡುತ್ತೆ. ಜೀವ ವೈವಿಧ್ಯ ನಾಶ ಆದರೆ ಮಣ್ಣಿನ ಫಲವತ್ತತೆ ನಾಶ ಆಗೋಗ್ಬಿಡುತ್ತೆ. ಮಣ್ಣಿನ ಫಲವತ್ತತೆ ನಾಶ ಆದರೆ ನೆಕ್ಸ್ಟ್ ಆಗಿ ಆಹಾರ ಹುಟ್ಟೋದಕ್ಕೆ ಎಲ್ಲ ಬೇಡದೇ ಇರೋ ಕ್ರಮಗಳನ್ನ ಉಪಯೋಗಿಸಿ, ಬೇಡದೇ ಇರೋ ವಸ್ತುಗಳನ್ನ ಉಪಯೋಗಿಸಿ ಆಹಾರದ ಉತ್ಪಾದನೆ ಅಥವಾ ಆಹಾರದ ಮ್ಯಾನುಫ್ಯಾಕ್ಚರಿಂಗ್, ಒಂದು ಫ್ಯಾಕ್ಟರಿ ಲೆವೆಲ್ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ. ಆ ಆಹಾರ ನಾವು ತಿನ್ನಬೇಕಾಗುತ್ತೆ. ಇವತ್ತು ನಮ್ಮ ದೇಸಿ ತಳಿಯ ಬೀಜಗಳು, ನಮ್ಮ ದೇಸಿ ತಳಿಯ ಆಹಾರ, ನಮಗೆ ಸರಿಯಾದ ಆಹಾರವನ್ನು ನಾವು ತಿಂತಾ ಇದ್ದೀವಿ. ಸೊ ಹಾಗಾಗಿ ಇದೆಲ್ಲ ಕಾರಣಗಳಿಗಾಗಿ ನಾವು ಇದನ್ನು ಇಲ್ಲಿ ಹೋರಾಡಬೇಕಾಗುತ್ತೆ. ಈಗ ನನಗೆ ತುಂಬ ಖುಷಿ ಅನಿಸಿದ್ದು ಏನಂದರೆ, ಈ ಸತ್ಯಾಗ್ರಹದ ಜೊತೆಗೆ ದೊಡ್ಡ ಹೊಸೂರಿನ ಗಾಂಧಿ ಸಂಸ್ಥೆಯ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಸೇರಿಕೊಂಡಿದೆ. ನನಗಿಲ್ಲಿ ಈ ಹೋರಾಟವನ್ನು ಮುಂದೆ ತೊಗೊಂಡು ಹೋಗೋ ದಾರಿ ಅಂತ ಕಾಣಿಸ್ತಾ ಇರೋದು ಅಂತಂದರೆ, ಅಲ್ಲಿ ಅಂಬೇಡ್ಕರ್ ಮತ್ತು ನನಗೆ ಕಾಣಿಸ್ತಾರೆ. ಅಂಬೇಡ್ಕರ್ ಹೇಳಿದ ಬಿ ಎಜುಕೇಟೆಡ್. ಈಗ ತಾನೇ ಸುರೇಶ್ ಅಬ್ಬಿಕರ್ ಅವರು ಹೇಳ್ತಾ ಇದ್ರು, ಸ್ಕೂಲ್ ಹಂತದಿಂದ ಇದನ್ನು ಹೇಳ್ಕೊಡ್ಬೇಕು ನಾವು, ಯಾಕಿದು ಸರಿಯದ್ದಲ್ಲ, ಯಾಕೆ ನಮ್ಮ ಆಹಾರ, ನಮ್ಮ ದೇಸಿ ತಳಿಗಳು, ನಮ್ಮ ಸಹಜ ಕೃಷಿ, ನಮ್ಮ ಸಸ್ಟೈನಬಲ್ ವ್ಯವಸಾಯ ಪದ್ಧತಿಗಳೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಮಕ್ಕಳಿಂದನೂ ಹೇಳ್ಕೊಡ್ಬೇಕು. ಯಾವುದು ಸರಿಯಾದ ಆಹಾರ, ಪೂರ್ತಿಯಾಗಿ ಪರ್ಯಾವರಣದ ಮೇಲೆ, ನಾವು ಬದುಕುವಂಥ ಜಗತ್ತಿನ ಮೇಲೆ ಹೇಗೆ ಇದೆಲ್ಲ ಪರಿಣಾಮ ಬೀರ್ತಾ ಅಂತ ಮಕ್ಕಳಿಂದ ಹೇಳ್ಕೊಡ್ತಾ ಬರಬೇಕು. ಅದು ಒಂದು ಹೋರಾಟದ ಬಂದ ಅಂತ. ಅದಾದಮೇಲೆ ಬಿ ಎಜುಕೇಟೆಡ್ ಆದಮೇಲೆ ಬಿ ಆರ್ಗನೈಸ್ಡ್ ಅಂತ ಹೇಳಿದ್ರು. ಇಲ್ಲಿ ರಾಜ್ಯ ಸಂಘ ಸೇರಿಕೊಂಡು ನನಗೆ ತುಂಬ ಖುಷಿ ಆಯಿತು. ಆದರೆ ಈ ಥರದ ಹೋರಾಟಗಳಲ್ಲಿ, ಪರ್ಯಾವರಣದ ಹೋರಾಟಗಳಲ್ಲಿ, ನಮ್ಮ ನೆಲದ ಹಕ್ಕಿನ ಹೋರಾಟದಲ್ಲಿ ಸೇರಿರುವಂಥ ಎಲ್ಲರೂ, ಪ್ರಜೆಯ ಹಕ್ಕಿನ ಹೋರಾಟದಲ್ಲಿ ಸೇರಿ ಇರುವಂಥ ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸಬೇಕು ಅಂತ ನನಗನ್ಸುತ್ತೆ. ಆಗ ಇದು ದೊಡ್ಡದಾಗಿ ಬೆಳೆಯುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಥರದ ದೊಡ್ಡ ಬಂಡವಾಳಶಾಹಿಗಳಿಗೆ ಅದು ಎಲ್ಲವನ್ನೂ ಕೈಯಲ್ಲಿ ಹಿಡ್ಕೊ, ಅಧಿಕಾರವನ್ನು, ನಮ್ಮ ರಾಜಕೀಯವನ್ನು, ನಮ್ಮ ಪೂರ್ತಿ ವ್ಯವಸ್ಥೆಯೇ ಕೈಲಿಟ್ಕೊಂಡಿರುವಂಥ ದೊಡ್ಡ ಶಕ್ತಿಗಳಿವೆ. ಇವುಗಳ ವಿರುದ್ಧ ಹೋರಾಡಬೇಕು ಅಂದರೆ ಜನರಿಂದ ಅಷ್ಟೇ ಸಾಧ್ಯ, ಜನರು ಸಂಘಟಿತರಾಗಬೇಕು ಅಷ್ಟೇ ಸಾಧ್ಯ. ಸೊ ಬಿ ಆರ್ಗನೈಸ್, ಬಿ ಎಜುಕೇಟೆಡ್ ಅಂಡ್ ಬಿ ಎಜಿಟೇಟೆಡ್ ಅಂತ ಅಂಬೇಡ್ಕರ್ ಹೇಳಿದ್ರು. ಈಗ ವಂದನಾ ಶಿವ ಅವರು ಹೇಳ್ತಾ ಇದ್ರು, ನೀವು ಈ ಹೋರಾಟವನ್ನು ಈ ಹಂತದಲ್ಲ ಎಲ್ಲ ಹಂತದಲ್ಲೂ ಮಾಡಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಆಗಿ ಎಜುಟೇಷನ್ ಉಳಿಸ್ಕೊಳ್ಳಬೇಕಾಗತ್ತೆ, ಮನಸ್ಸು ಒಳಗಡೆ ಎಜುಟೇಷನ್ ಉಳಿಸ್ಕೊಳ್ಬೇಕಾಗತ್ತೆ. ಈ ಸುಳ್ಳಿನ ವಿರುದ್ಧದ, ಮೋಸದ ವಿರುದ್ಧದ ಹೋರಾಟ, ಗಾಂಧಿಯ ಸತ್ಯದ ಹೋರಾಟ, ಸತ್ಯದ ಆಗ್ರಹ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆಯಿಂದ ಆಗಬೇಕಾಗತ್ತೆ ಅಂತ ನಾನು ಧನ್ಯವಾದ.